ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಕಾಯಿ ಚಟ್ನಿ ರೆಡಿ ಆಯಿತು. ಕೆಲವರು ಏನು ಮಾಡ್ತಾರೆ ಅಂದರೆ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ರಾಗಿ ರೊಟ್ಟಿ ಹಾಗೆ ಕಾಯಿ ಚಟ್ನಿನ ಮಾಡ್ತಾ ಇದ್ದೀವಿ. ಹಳ್ಳಿಗಳಲ್ಲಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥ ಅಡುಗೆಗಳು ಜಾಸ್ತಿನೇ ಇರ್ತವೆ. ಅದರಲ್ಲಿ ಇದೊಂದು ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು. ಕಾಯಿ ಚಟ್ನಿ ರಾಗಿ ರೊಟ್ಟಿ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡಿ, ಹಾಗೆ ಕಮೆಂಟ್ಸ್ ಕೂಡ ಮಾಡಿ ಫ್ರೆಂಡ್ಸ್ ಅಂತ ಹೇಳ್ತಾ ಇವತ್ತಿನ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ವೀಕ್ಷಿಸಿ ಫ್ರೆಂಡ್ಸ್. ನಮ್ಮ ಹಳ್ಳಿಗಳಲ್ಲಿ ರೈತರಂದರೆ ತುಂಬಾ ಕೆಲಸ ಇರ್ತವೆ ಅಲ್ವಾ. ಹೊಲದಲ್ಲಿ ಕೆಲಸ ಮಾಡಬೇಕು, ಕುರಿ ಕಾಯಬೇಕು, ಹಸು ಕಾಯಬೇಕು, ಹಾಲು ಕರಿಬೇಕು, ಮನೆ ಕೆಲಸಗಳನ್ನೆಲ್ಲ ಮಾಡಿ ಅದ್ರ ಜೊತೆಗೆ ಅಡುಗೆ ಮಾಡ್ಕೊತೀನಿ ಅಂದರೆ ಸ್ವಲ್ಪ ಕಷ್ಟನೇ. ಆದ್ರೂ ಮಾಡ್ಕೊಂಡೆಲ್ಲ ತಿಂತಾರೆ, ಯಾವುದಕ್ಕೂ ಬೇಜಾರು ಮಾಡ್ಕೊಳ್ಳಲ್ಲ. ಆದರೂ ನಿಮಗೆಲ್ಲಾದರೂ ನೈಟು ಬೇಳೆ ಇಲ್ಲ, ತರಕಾರಿ ಇಲ್ಲ, ಅದಿಲ್ಲ ಇದಿಲ್ಲ ಅನ್ನೋದು ಯೋಚನೆ ಬೇಡ. ಈ ರೀತಿ ಸಿಂಪಲ್ಲಾಗಿ ಮನೆಯಲ್ಲೇ ಸಿಗುವಂಥ ಇಂಗ್ರೀಡಿಯೆಂಟ್ಸ್ನ ಬಳಸಿ ಈ ರೀತಿ ಚಟ್ನಿ ಮಾಡಿಕೊಂಡು ರೊಟ್ಟಿಗಳನ್ನ ಮಾಡಿಕೊಂಡು ತಿನ್ನಿ. ತುಂಬಾ ಹೆಲ್ತಿಗೂ ಒಳ್ಳೆಯದು, ಆರೋಗ್ಯವಾಗಿ ಇರ್ತೀರ, ಮತ್ತು ರುಚಿಯೂ ಸಿಗುತ್ತೆ, ಖುಷಿನೂ ಆಗುತ್ತೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಕಾಯಿ ಚಟ್ನಿಗೋಸ್ಕರ ನಮ್ಮಮ್ಮ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದಾರೆ. ಇವಾಗ ಮೆಣಸಿನ್ಕಾಯಿನ ತೊಟ್ಟನ್ನ ಬಿಡಿಸಿ ಅದನ್ನು ಹುರ್ಕೊತಾರೆ. ಹುರ್ಕೊಂಡು ಜೀರಿಗೆ ಯಾಕೆ ಹಾಕ್ಬೇಕಂದ್ರೆ ಜೀರಿಗೆ ಹಾಕಿದ್ರೆ ಸೂಪರ್ ಟೇಸ್ಟಿಯಾಗಿರುತ್ತೆ, ಹಾಗಾಗಿ ಜೀರಿಗೆನ ಯೂಸ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ನಮ್ಮ ಆದೇಶ ಅಡುಗೆ ಮಾಡ್ತಾ ಇದ್ದಾನೆ. ಅವನು ಕೂಡ ನಮ್ಮ ಅಮ್ಮನ ಜೊತೆ. ಹಳ್ಳಿ ಅಡುಗೆ ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ, ಎಲ್ರಿಗೂ ಇಷ್ಟ ಆಗುತ್ತೆ ಅಲ್ವಾ. ಹಾಗಿದ್ರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಆಗಿ. ಯಾರೆಲ್ಲ ನಮ್ಮ ವಿಡಿಯೋನ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ ಅಂತ ಕೇಳ್ಕೊತಿದ್ದೀನಿ. ಫ್ರೆಂಡ್ಸ್, ಈ ರೀತಿ ಮೆಣಸಿನ್ಕಾಯಿನ ಹುರ್ಕೋಬೇಕು. ಈ ರೀತಿ ಸಿಂಪಲ್ ಆಗೈತೆ. ಇದು ಕಾಯಿ ಚಟ್ನಿ ತುಂಬಾ ಈಸಿ ರೆಸಿಪಿ. ಇದನ್ನು ಹಳ್ಳಿಗಳಲ್ಲಿ ಮಾಡ್ಕೊಂಡು ತಿನ್ಬೋದು. ರಾತ್ರಿ ಏನು ಮಾಡ್ಕೊಂಡು ತಿನ್ನಬೇಕು ಅನ್ನುವಾಗ ಇದು ತುಂಬಾ ಸಿಂಪಲ್ ಆಗೈತೆ. ಮಾಡ್ಕೊಂಡು ಬೇಗನೆ ಊಟ ಮಾಡ್ಕೋಬೋದು. ತುಂಬಾ ಸಿಂಪಲ್ ಆಗೈತೆ ಫ್ರೆಂಡ್ಸ್, ಒಂದ್ಸಲ ಟ್ರೈ ಮಾಡಿ, ತುಂಬಾ ಇಷ್ಟಪಡ್ತೀರಾ. ನಾವು ನಮ್ಮ ಹಳ್ಳಿಗಳಲ್ಲಿ ನಮ್ಮ ಮನೇಲಿ ಇದೇ ರೀತಿ ಸಿಂಪಲಾಗಿ ಮಾಡೋದು ಕಾಯಿ ಚಟ್ನಿನ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಕೂಡ ಮಾಡಿ. ನೋಡಿ ಫ್ರೆಂಡ್ಸ್, ಇವಾಗ ಲಾಸ್ಟಿಗೆ ಇದಾದಮೇಲೆ ನಾವು ಜೀರಿಗೆನ ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀವಿ. ಉರಿ ಜಾಸ್ತಿ ಐತಲ್ಲ, ಸುಟ್ಟೋಗುತ್ತೆ ಅನ್ನೋದು ಕಾರಣಕ್ಕೆ ನಾವು ಎತ್ತಿ ಆಮೇಲೆ ಈ ರೀತಿ ಕೆಳಗಡೆ ಇಟ್ಟಾದ್ಮೇಲೆ ಜೀರಿಗೆನ ಹಾಕಿ ಸ್ವಲ್ಪ ಅದನ್ನು ಬಾಡಿಸ್ಕೊತೀವಿ. ನೋಡಿ ಫ್ರೆಂಡ್ಸ್, ಇಷ್ಟೇ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು. ಇದಕ್ಕೆ ನಾವು ಕೊಬ್ಬರಿನ ಆ್ಯಡ್ ಮಾಡ್ತೀವಿ, ಕಾಯಿ ತುರಿನ ಅಷ್ಟೇ. ನಾವು ಇಲ್ಲಿ ಜೀರಿಗೆ, ಮೆಣಸಿನ್ಕಾಯಿ, ಹಾಗೆ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀವಿ, ಮತ್ತು ಹುಣಸೆಹಣ್ಣು ಹಾಕ್ಕೊಂಡಿದ್ದೀವಿ. ನೋಡಿ ಫ್ರೆಂಡ್ಸ್, ಇದಕ್ಕೆ ಮೇಯ್ನಾಗಿ ಬೇಕಾಗಿರೋದು ಕಾಯಿ ತುರಿ. ಇವಾಗ ಕಾಯಿ ತುರಿನ ತುರ್ಕೊಂಡು ಹಾಕ್ಕೊತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಇದು ತುಂಬಾ ಈಸಿ ಆಗೈತೆ, ತುಂಬಾ ಈಸಿಯಾಗಿ ಮಾಡ್ಕೊಂಡು ತಿನ್ಬೋದು. ಏನಾದರೂ ಇಲ್ಲ ಅನ್ನೋ ಟೈಮಲ್ಲಿ, ಮನೇಲಿ ಏನೂ ಇಲ್ಲ, ಬೇಳೆ ಇಲ್ಲ, ತರಕಾರಿ ಇಲ್ಲ ಅನ್ನೋ ಟೈಮಲ್ಲಿ ಈ ರೀತಿ ಅಡುಗೆನ ಮಾಡಿಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ. ಇವಾಗ ನಾವು ಉಪ್ಪು ಎಷ್ಟು ಬೇಕು ನೋಡಿ ಹಾಕ್ಕೋಬೇಕು. ಇಷ್ಟೇ ಫ್ರೆಂಡ್ಸ್ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು. ಕೊತ್ತಂಬರಿ ಮತ್ತು ಕರಿಬೇವು ಬೇಕು ಅನ್ನೋರು ಹಾಕ್ಕೋಬೋದು, ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ಇಲ್ಲ ಅದಕ್ಕೆ ನಾವು ಹಾಕಿಲ್ಲ ಅಷ್ಟೇ. ಇಲ್ಲ ಅಂದ್ರೂ ತುಂಬಾ ರುಚಿಯಾಗಿರುತ್ತೆ. ಇದ್ದರೆ ಹಾಕ್ಕೊಂಡು ಮಾಡ್ಕೊಂಡು ತಿನ್ಬೋದು, ಇಲ್ಲ ಅಂದ್ರೂ ಹೀಗೇ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ನಮ್ಮ ಕಾಯಿ ಚಟ್ನಿ ರೆಡಿ ಆಯಿತು. ಇದೇ ರೀತಿ ಕಾಯಿ ಚಟ್ನಿ ನಾವು ಮಾಡೋದು, ಅದು ನಮ್ಮ ಹಳ್ಳಿಗಳಲ್ಲಿ ಈ ರೀತಿಯೇ ಮಾಡೋದು. ನೋಡಿ ಫ್ರೆಂಡ್ಸ್, ನಾವು ರಾಗಿ ರೊಟ್ಟಿ ಮಾಡ್ಕೊಳ್ಳೋಕ್ಕೋಸ್ಕರ ಫಸ್ಟು ನೀರನ್ನ ಕಾಯಿಸ್ಕೊತೀವಿ. ನೀರು ಕಾದಾದ್ಮೇಲೆ ರಾಗಿ ಹಿಟ್ಟನ್ನ ಕಲಿಸ್ತೀವಿ ಅದರೊಳಗೆ.
ಈ ರೀತಿ ನಾವು ಹಳ್ಳಿಗಳಲ್ಲಿ ರಾಗಿ ರೊಟ್ಟಿನ ಮಾಡೋದು. ನೋಡಿ ಫ್ರೆಂಡ್ಸ್, ಈ ರೀತಿ ಕುದಿ ಬರಬೇಕು, ಇನ್ನೂ ಚೆನ್ನಾಗಿ ಕುದಿ ಬರಬೇಕು. ಆವಾಗ ನಾವು ಹಾಕಿ ರಾಗಿ ಹಿಟ್ಟಲ್ಲಿ ಕಲಿಸ್ಕೋಬೇಕು. ಯಾವ ರೀತಿ ಕಲಿಸೋದು ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಇವಾಗ ನಾವು ರಾಗಿ ಹಿಟ್ಟನ್ನ ಜರಡಿ ಮಾಡ್ಕೊಂಬಂತೀವಿ. ಅದಕ್ಕೆ ನಾವು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀವಿ. ಮತ್ತು ನೀರು ಕಾಯಬೇಕು, ಕುದಿಬೇಕು ಅಂತ ನೀರನ್ನ ಹಾಕ್ಬೇಕು ಇದಕ್ಕೆ. ನೋಡಿ ಫ್ರೆಂಡ್ಸ್, ಇವಾಗ ಕಾದಿರೋಂತಹ ನೀರನ್ನು ಈ ರೀತಿ ಹಾಕ್ಕೊಂಡು ನಾವು ಇದನ್ನು ಕಲಿಸ್ಕೊತೀವಿ. ನಾವು ಇದನ್ನು ಬಿಸಿ ಇರುವಾಗಲೇ ರೊಟ್ಟಿನ ಮಾಡಿಬಿಡಬೇಕು, ತಣ್ಣಗಾಗಕ್ಕೆ ಬಿಡಬಾರ್ದು. ಯಾಕಂದರೆ ರೊಟ್ಟಿ ಬಿಸಿ ಇರುವಾಗಲೇ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಸ್ಮೂತಾಗಿರುತ್ತೆ. ಈ ರೀತಿ ನೀರನ್ನ ಕಾಯಿಸಿ ಹಾಕ್ಕೊಂಡು ಮಾಡಿದ್ರೆ ತುಂಬಾ ಸ್ಮೂತಾಗಿ ಬರುತ್ತೆ. ಮತ್ತು ಮುದ್ದೆಯಿಂದನೂ ಮಾಡ್ಬೋದು, ಮುದ್ದೆನ ಕಲಸಿ ಮಾಡ್ಬೋದು, ಅದು ತುಂಬ ಚೆನ್ನಾಗಿರುತ್ತೆ. ಬಟ್ ಸ್ಮೂತಾಗಿ ಮೃದುವಾಗಬೇಕಂದ್ರೆ ಈ ರೀತಿ ನೀರನ್ನ ಕಾಯಿಸಿ ನಾವು ರೊಟ್ಟಿನ ಮಾಡ್ಕೋಬೇಕು. ನೋಡಿ, ನಮ್ಮಮ್ಮ ಕಲಿಸ್ಕೊತಾ ಇದ್ದಾರೆ. ಇದು ಸಿಂಪಲ್ಲು, ಅಂದರೆ ಬೇಗನೆ ಮಾಡುವಂತಹ ಅಡುಗೆಗಳು. ರಾತ್ರಿ ಹೊತ್ತು ಅಡುಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರಬೇಕಾ, ಈ ರೀತಿ ಟ್ರಿಕ್ಸ್ನ ಬಳಸಿ ತುಂಬಾ ಬೇಗನೆ ಮಾಡ್ಕೊಂಡು ತಿನ್ಬೋದು. ಇದು ನಮ್ಮ ಹಳ್ಳಿಗಳಲ್ಲಿ ಸಿಂಪಲ್ ಅಡುಗೆ ಅಂತಲೇ ಹೇಳ್ಬೋದು. ಇದೊಂದು ತುಂಬಾ ಸಿಂಪಲ್ ಅಡುಗೆಗಳಿದ್ದಾವೆ, ಅದರಲ್ಲಿ ಇದೊಂದು ಬೇಗನೆ ಆಗುವಂತಹ ರಾಗಿ ರೊಟ್ಟಿ ಕಾಯಿ ಚಟ್ನಿ. ಇದು रोटी तट्टे राजे कले कुन्यामा मम्मी पुन्हा बिजापुरमा रियली करेंजानु उद्रो आಟ ಇತ್ತು ಕೆರಾಕ್ ಮೋಸ್ಟ್ಲಿ ಕುತ್ರಾ ತಾತಕೋನಿ ಪುರಂ ಮಾಡುತ್ತೆ ಬಿ ಬಾಟಿಜಿ ಕುನಿಯಮ್ಮ ತುಂಬಾ ನಾನು ಆಟೋ ನೋಡು ಕುನಿಕಮ್ಮ ಆಟೋ ಜರ್ಗನ್ ಜಾಡು ಕುನ್ಯಾಯ ಇರುತ್ತೋ ಆಚಿತಿ ಕುನ್ಯಾಮ್ಮ ಅಮ್ಮ ಬಿಜಾಪುರ ಸೈಡ್ ಅಮ್ಮ ಬಾಟಿ ತಟ್ಟೆ ರೋಡಿ ಕೋ ಎಕ್ಸ್ಪರ್ಟ್ ತುಂಬಾನೇ ಚೆನ್ನಾಗಿ ತಟ್ಟೋದು ಎಕ್ಸ್ಪರ್ಟ್ ಅಮ್ಮ. ಹೇಗಿತ್ತಮ್ಮ? ನೋಡಿ ಫ್ರೆಂಡ್ಸ್, ನಮ್ಮ ರಾಗಿ ರೊಟ್ಟಿ ರೆಡಿ ಆಗ್ತೈತೆ. ನೋಡಿ ನಮ್ಮಮ್ಮ ಎಷ್ಟು ಚೆನ್ನಾಗಿ ರೊಟ್ಟಿನ ಮಾಡಿದ್ದಾರೆ ಅಂತ. रोटी करना को तो माफत मुझे ठीक है निकाल ನೋಡಿ ಫ್ರೆಂಡ್ಸ್, ಈ ರೀತಿ ರಾಗಿ ರೊಟ್ಟಿನ ಮಾಡ್ಕೊತೀವಿ, ತುಂಬಾ ಇಷ್ಟಪಟ್ಟು ತಿಂತೀರಾ. ಯಾಕಂದರೆ ನೀರನ್ನ ಕಾಯಿಸಿ ಕುದಿಸಿ ಹಿಟ್ಟನ್ನ ಕಲಿಸ್ಕೊಂಡ್ರೆ ಮೃದುವಾಗಿ ಬರುತ್ತೆ, ರೊಟ್ಟಿ ತಿನ್ನಲಿಕ್ಕೂ ಇಷ್ಟ ಆಗುತ್ತೆ. ಕೆಲವರು ಏನು ಮಾಡ್ತಾರೆ ಅಂದರೆ ರಾಗಿ ರೊಟ್ಟಿನ ತಿನ್ನಲಿಕ್ಕೆ ಇಷ್ಟಪಡಲ್ಲ, ಜಾಸ್ತಿ ಇಷ್ಟಪಡಲ್ಲ. ಬಟ್ ರಾಗಿ ರೊಟ್ಟಿನ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಪೌಷ್ಟಿಕಾಂಶ ಸಿಗುತ್ತೆ. ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್. ಈ ರೀತಿ ಕಾಯಿಸಿ ನೀರನ್ನ ಕಲಿಸ್ಕೊಂಡ್ರೆ ಹಿಟ್ಟಲ್ಲಿ ತುಂಬಾ ಚೆನ್ನಾಗಿ ಬರ್ತದೆ ರಾಗಿ ರೊಟ್ಟಿ.
ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ನಮ್ಮ ವಿಡಿಯೋಗಳು ಇಷ್ಟ ಆಗುತ್ತೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ, ಹಾಗೆ ಶೇರ್ ಕೂಡ ಮಾಡಿ, ಕಮೆಂಟ್ಸ್ ಕೂಡ ಮಾಡಿ. ಯಾರೆಲ್ಲ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇರ್ತೀರಾ ಅಂತ ಗೊತ್ತಾಗಬೇಕಲ್ವ, ಹಾಗಾಗಿ ಕಮೆಂಟ್ಸ್ ಮಾಡಿ. ಒನ್ಸ್ ಅಪಾನ್ ಎ ಟೈಮ್ ನಾನು ಟ್ರೈ ಮಾಡ್ತೀನಿ ರಾಗಿ ರೊಟ್ಟಿ. ನಾನು ಯಾವತ್ತೂ ಮಾಡಿಲ್ಲ, ಬಟ್ ಒಂದ್ಸಲ ಟ್ರೈ ಮಾಡಬೇಕು. ಅದು ನಮ್ಮಮ್ಮ ಇದ್ದಾಗ ಟ್ರೈ ಮಾಡ್ತೀನಿ, ಯಾಕಂದರೆ ನಮ್ಮಮ್ಮ ಇದ್ದಾಗ ಟ್ರೈ ಮಾಡಿದ್ರೆ ಬಿಡಲ್ಲ ನಾನು ಮಾಡೋಕ್ಕೆ. ನಮ್ಮ ಅಪ್ಪಾಜಿ ಗೊತ್ತಿಲ್ಲ, ನಮ್ಮ ಅಪ್ಪಾಜಿ ಡೀಪಾಗಿ ಅಯೋಗ್ಯ ಫಿಲಮ್ನ ಡೀಪಾಗಿ ನೋಡ್ತಾ ಇದ್ದಾರೆ ಅವರಂತೂ. ಫಿಲಮ್ ತೋರಿಸೋದಕ್ಕಿಂತ ಜಾಸ್ತಿ ಅಡ್ವರ್ಟೈಸೇ ತೋರಿಸೋದು, ಅದಕ್ಕೆ ನಾನು ನೋಡೋಕ್ಕೆ ಹೋಗಲ್ಲ ಟಿವಿನ ಜಾಸ್ತಿ ಹೆಚ್ಚಾಗಿ. ನೋಡಿ ಫ್ರೆಂಡ್ಸ್, ನೈಟ್ ಹೊತ್ತು ಏನು ಅಡುಗೆ ಮಾಡ್ಕೊಂಡು ತಿನ್ನೋಣ, ತರಕಾರಿ ಬೇಳೆ ಏನೂ ಇಲ್ಲ ಅಂದಾಗ ಈಸಿಗೆ ಸಿಂಪಲ್ ರೆಸಿಪಿ ನೋಡಿ, ತಲೆಗೆ ಬೇಗನೆ ಬರಲ್ಲ. ಬಟ್ ನಾವು ತಲೆ ಓಡಿಸ್ಬೇಕು, ತಲೆ ಓಡಿಸಿ ಮಾಡ್ಕೊಂಡು ತಿನ್ನಬೇಕು. ಇವತ್ತು ಗಾಳಿ ಮಳೆ ಜಾಸ್ತಿ ಇತ್ತು, ಹಾಗಾಗಿ ನಾವು ಸಿಂಪಲಾಗಿ ಈ ರೀತಿ ಅಡುಗೆಗಳನ್ನ ಮಾಡ್ಕೊಂಡು ತಿಂತಾ ಇದ್ದೀವಿ. ನಮ್ಮ ಆನ್ ಕಿದೊಂದು ಬಟ್ ಉಳ್ಳೆ ಮಾರು ಒದರೋಸಿದಮ್ಮ. ನೋಡಿ ಫ್ರೆಂಡ್ಸ್, ನಮ್ಮ ರಾಗಿ ರೊಟ್ಟಿ ರೆಡಿ ಆಗ್ತಾ ಇದೆ. ಇನ್ನೊಂದೆರಡು ಮಾಡಬೇಕು. ನೋಡಿ ಫ್ರೆಂಡ್ಸ್, ನಮ್ಮ ರಾಗಿ ರೊಟ್ಟಿ ರೆಡಿ ಆಯಿತು. ಈ ರೀತಿ ರಾಗಿ ರೊಟ್ಟಿನ ನಾವು ನಮ್ಮ ಮನೆಯಲ್ಲಿ ಪ್ರಿಪೇರ್ ಮಾಡ್ಕೊತೀವಿ. ಇವಾಗ ಏನೇ ಇದ್ದರೂ ನಾವು ಟೇಸ್ಟ್ ನೋಡಬೇಕು, ನಮ್ಮ ರಾಗಿ ರೊಟ್ಟಿ ಕಾಯಿ ಚಟ್ನಿ ಹೇಗಾಗಿದೆ ಅಂತ ನಾವು ಸುಮಾರು ಸಲ ನೋಡಿದ್ದೀವಿ. ಬಟ್ ನಿಮಗೋಸ್ಕರ ಇವಾಗ ಇನ್ನೊಂದು ಸಲ ನೋಡ್ತೀನಿ.